ವೈಭವ್ ಸೂರ್ಯವಂಶಿಗೆ ಖರೆ ಕೇಳಿದ್ರ ಇಂಡಿಯಾ ಟೀಮ್ದಾಗ ಐತ್ ನೋಡ್ರಿ, ಸೆಲೆಕ್ಟೇ ಮಾಡ್ಕೋಬಾರ್ದಿತ್ತ. ಯಾಕಪ್ಪ ಅಂತಂದ್ರ ಅವ್ರಿಗೆ ಪ್ಲೇಯಿಂಗ್ 11 ಒಳಗ ಕರ್ಕೊಳಕತ್ತೆ ಇಲ್ಲಪ್ಪ ಅಂತಂದ್ರ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಮಾಡ್ಕೊಂಡು ಏನು ಉಪಯೋಗ ಹೇಳ್ರಿ. IPL ದಾಗ ಅನಾಹುತ ಎಲ್ಲಾ ಬೌಲರ್ಸ್ ಗಳಿಗೆ ಐತ್ ನೋಡ್ರಿ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರು. ಅದಾದ್ಮೇಲೆ ಇಂಡಿಯಾ ಎ ಟೀಮಿಗೆ ಸೆಲೆಕ್ಟ್ ಆದ್ರು. ಅಲ್ಲಿ ಐತ್ ನೋಡ್ರಿ ಶ್ರೀಲಂಕಾ ಎ ಟೀಮ್ ಜೊತೆ ಅನಾಹುತ ಮಸ್ತ್ ಆಡಿದ್ರು. ಮತ್ತ ಅಫ್ಘಾನಿಸ್ತಾನ್ ಬೌಲರ್ ಗಳಿಗೂ ಐತ್ ನೋಡ್ರಿ ರುಬಾಡ್ ಹೊಡೆದ್ ಬಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ಐತ್ ನೋಡ್ರಿ ಮೇನ್ ಟೀಮಿಗೆ ಇಂಡಿಯಾಕ್ ಐತ್ ನೋಡ್ರಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು ಸೆಲೆಕ್ಟರ್ಸ್. ಇದಾದ್ಮೇಲೆ ಐತ್ ನೋಡ್ರಿ ಕಂಟಿನ್ಯೂ ಐರ್ಲೆಂಡ್ ಕೂಡ 2 ಮ್ಯಾಚ್ ಇದ್ದು ಅವಾಗ ಹೋಯ್ತು ನೋಡ್ರಿ ವೈಭವ್ ಸೂರ್ಯವಂಶಿ ಅವರಿಗೆ ಕರ್ಕೊಳ್ಳಿಲ್ಲ. ಮತ್ತ ಆಮೇಲೆ ಇಂಗ್ಲೆಂಡ್ ಕೂಡ T20 ಸೀರೀಸ್ ಚಾಲು ಆಯ್ತು. 1ನೇ ಮ್ಯಾಚ್ನಾಗ ಅವ್ರಿಗೆ ಐತ್ ನೋಡ್ರಿ ಆಡಾಕ ಚಾನ್ಸ್ ಸಿಗ್ಲಿಲ್ಲ. ಯಾಕ ವೈಭವ್ ಸೂರ್ಯವಂಶಿಗೆ ಐತ್ ನೋಡ್ರಿ ಆಡಾಕ ಚಾನ್ಸ್ ಸಿಗಾಕತಿಲ್ಲ ಅಂತ ಹೇಳಿ ಈ ಒಂದು ವಿಡಿಯೋದಾಗ ನೋಡೋಣ. ಈ ಒಂದು ವಿಡಿಯೋನ ಐತ್ ನೋಡ್ರಿ ಲಾಸ್ಟ್ ತನಕ ನೋಡ್ರಿ, ಸಖತ್ ಇಂಟ್ರೆಸ್ಟಿಂಗ್ ಆಗೈತಿ. ಇಲ್ಲಿ ನಾವು ಫಸ್ಟ್ ಒಂದು ಟಾಪಿಕ್ ನ ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರ ಟೀಮ್ ಇಂಡಿಯಾಕ್ ಸೆಲೆಕ್ಟ್ ಆಗೋದೇ ಬೇರೆ, ಮತ್ತ ಪ್ಲೇಯಿಂಗ್ 11 ಒಳಗೆ ಐತ್ ನೋಡ್ರಿ ಆಡಾಕ ಸೆಲೆಕ್ಟ್ ಮಾಡೋದೇ ಐತ್ ನೋಡ್ರಿ ಬೇರೆ. ಯಾಕಪ್ಪ ಅಂತಂದ್ರ ಟೀಮ್ ಇಂಡಿಯಾಕ್ ಐತ್ ನೋಡ್ರಿ ಸೆಲೆಕ್ಟರ್ಸ್ ಗಳ BCCI ದವ್ರು ಐತ್ ನೋಡ್ರಿ ಸೆಲೆಕ್ಟ್ ಮಾಡ್ತಾರ ಪ್ಲೇಯರ್ಸ್ ಒಳಗೆ ಅವ್ರ ಒಂದು ಪರ್ಫಾರ್ಮೆನ್ಸ್ ನೋಡಿ. ಆದ್ರ ಪ್ಲೇಯಿಂಗ್ 11 ಒಳಗ ಅಪೋಸಿಟ್ ಟೀಮ್ ಜೊತೆ ಆಡೋಕಿನ ಮೊದ್ಲು ಐತ್ ನೋಡ್ರಿ ಕೋಚ್ ಮತ್ತ ಕ್ಯಾಪ್ಟನ್ ಐತ್ ನೋಡ್ರಿ ಆ ಒಂದು ಪಿಚ್, ಆ ಒಂದು ಅಪೋಸಿಷನ್ ಟೀಮ್ ಮತ್ತ ಟೀಮ್ ಕಾಂಬಿನೇಷನ್ ನೋಡಿ ಐತ್ ನೋಡ್ರಿ ಆ ಒಂದು ಆಟಕ್ಕೆ ತಕ್ಕಂಗೆ ಐತ್ ನೋಡ್ರಿ ಆಡುವಂತಹ ಪ್ಲೇಯರ್ ಐತ್ ನೋಡ್ರಿ ಆ ಒಂದು ಪ್ಲೇಯಿಂಗ್ 11 ಒಳಗೆ ಐತ್ ನೋಡ್ರಿ ಆಡಾಕ ಜಾಗ ಕೊಡ್ತಾರ. ಅದು ಬೇಬಿ ಬಾಸೇ ಇರ್ಲಿ, ಯೂನಿವರ್ಸಲ್ ಬಾಸೇ ಇರ್ಲಿ. ವೈಭವ್ ಸೂರ್ಯವಂಶಿ IPL ದಾಗ ಐತ್ ನೋಡ್ರಿ ಫಿಯರ್ಲೆಸ್ ಕ್ರಿಕೆಟ್ ಆಡಿದ್ರು. ಪವರ್ ಪ್ಲೇನ್ ಆಗತ್ರು ಅಣ್ಣಾಹುತ್ ಹಿಟ್ಟಿಂಗ್ ಮಾಡಿದ್ರು. ಪವರ್ ಪ್ಲೇ ಅಷ್ಟೇ ಅಲ್ಲ 20 ಓವರ್ಸ್ ಕಂಪ್ಲೀಟ್ ಆಗೋ ತನಕ ಐತ್ ನೋಡ್ರಿ ಸ್ಟ್ರೈಕ್ನಾಗಿದ್ದ ಅನಾಹುತ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ರ. ಆದ್ರ ನ್ಯಾಷನಲ್ ಕ್ರಿಕೆಟೇ ಬೇರೆ, ಲೀಗೇ ಬೇರೆ, ಆದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟೇ ಐತ್ ನೋಡ್ರಿ ಬೇರೆ. ಇಲ್ಲ ಐತ್ ನೋಡ್ರಿ ಇಂಟರ್ನ್ಯಾಷನಲ್ ಟೀಮ್ ಬೌಲರ್ಗಳು ಐತ್ ನೋಡ್ರಿ ಒಂದೇ ಒಂದು ವೀಕ್ನೆಸ್ ಹುಡುಕಿರ್ತಾರ ಬ್ಯಾಟ್ಸ್ಮನ್ಗಳ್ದ. ಮತ್ತು ಪಿಚ್ ಕಂಪ್ಲೀಟ್ಲಿ ಐತ್ ನೋಡ್ರಿ ಡಿಫ್ರೆಂಟ್ ಆಗಿರ್ತಾವ. ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ನೆಕ್ಸ್ಟ್ ಬಾಲ್ ಐತ್ ನೋಡ್ರಿ ಆ ಒಬ್ಬ ಬ್ಯಾಟ್ಸ್ಮನ್ ಕಂಪ್ಲೀಟ್ಲಿ ಔಟ್ ಆಗ್ಬಿಡ್ತಾನ. ಹಾಗಾದ್ರೆ ವೈಭವ್ ಸೂರ್ಯವಂಶಿಗೆ ಯಾಕೆ ಆಡಕ್ ಚಾನ್ಸ್ ಸಿಗಾಕತ್ತಿಲ್ಲ ನಾಕೈತ್ ನೋಡ್ರಿ 3 ರೀಸನ್ ಅದಾವ. 1ನೇ ರೀಸನ್ ಏನಪ್ಪಾ ಅಂತಂದ್ರ ಈಗಾಗಲೇ ಪ್ಲೇಯಿಂಗ್ 11 ಒಳಗ ಟಾಪ್ ಆರ್ಡರ್ದಾಗ ಐತ್ ನೋಡ್ರಿ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ಸ್ಗಳು ಅದಾರ. ಆ ಪ್ಲೇಯರ್ಸ್ಗಳನ್ನ ಐತ್ ನೋಡ್ರಿ ತೆಗಿಲಾಕ್ ಒಂದು ಸ್ಟ್ರಾಂಗ್ ರೀಸನ್ ಬೇಕಾ. ಆ ಒಂದು ರೀಸನ್ ಇರ್ಲಾರ್ದೆ ತೆಗಿಲಾಕ್ ಬರಂಗಿಲ್ಲ. ಮತ್ತು ಎಕ್ಸ್ಪೀರಿಯನ್ಸ್ ಇದ್ದಂಥ ಪ್ಲೇಯರ್ಗಳ ಆಟ ಐತ್ ನೋಡ್ರಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇಂಟರ್ನ್ಯಾಷನಲ್ ಗೇಮ್ ಒಳಗೆ. ಫಸ್ಟಿಗೆ ಟಾಪ್ ಆರ್ಡರ್ದಾಗ ಐತ್ ನೋಡ್ರಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ಆಮೇಲೆ ತಿಲಕ್ ವರ್ಮಾ ಇವ್ರು ಐತ್ ನೋಡ್ರಿ ಟಾಪ್ ಆರ್ಡರ್ ಐತೆ. ಮತ್ತು ಮಿಡಲ್ ಆರ್ಡರ್ ಐತ್ ನೋಡ್ರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಐತಿ. ಮತ್ತು ನೆಕ್ಸ್ಟ್ 2ನೇ ರೀಸನ್ ಏನಪ್ಪಾ ಅಂತಂದ್ರ 15 ವರ್ಷದ ಒಬ್ಬ ಹುಡುಗ ಐತ್ ನೋಡ್ರಿ ಇಂಟರ್ನ್ಯಾಷನಲ್ ಪ್ರೆಷರ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಮತ್ತು ಸೀನಿಯರ್ ಪ್ಲೇಯರ್ ಜೊತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತು ಡ್ರೆಸ್ಸಿಂಗ್ ರೂಮ್ ಕಲ್ಚರ್ನ ಐತ್ ನೋಡ್ರಿ ಕಲ್ಕೊಳಕ ಟೀಮ್ ಮ್ಯಾನೇಜ್ಮೆಂಟ್ ಐತ್ ನೋಡ್ರಿ ಒಂದ್ ಸ್ವಲ್ಪ ಟೈಮ್ ಕೊಡ್ತಾರ. 3ನೇ ರೀಸನ್ ಏನಪ್ಪಾ ಅಂತಂದ್ರ ವೈಭವ್ ಸೂರ್ಯವಂಶಿಗೆ ಸ್ಟಾರ್ಟಿಂಗ್ 1-2 ಮ್ಯಾಚ್ನಾಗ ಆಡ್ಸಿದ್ರು. ಮತ್ತು ಅವನಿಗೆ ಐತ್ ನೋಡ್ರಿ ಪ್ರೆಷರ್ನಾಗ ಆ ಒಂದು ಇಂಟರ್ನ್ಯಾಷನಲ್ ಸಿಚುವೇಶನ್ ಐತ್ ನೋಡ್ರಿ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ, ಆಡಕ್ ಆಗ್ಲಿಲ್ಲ, ಪರ್ಫಾರ್ಮೆನ್ಸ್ ಕೊಡಕ್ ಆಗ್ಲಿಲ್ಲಪ್ಪ ಅಂತಂದ್ರ ಅವನ ಕರಿಯರ್ ಐತ್ ನೋಡ್ರಿ ರಿಸ್ಕ್ ಒಳಗೆ ಹೋಗ್ತದ ಅನ್ನೋದೊಂದು ಐತ್ ನೋಡ್ರಿ ಮ್ಯಾನೇಜ್ಮೆಂಟ್ ದವರ ವಿಚಾರ ಮಾಡ್ತಾರ. ಯಾಕಪ್ಪ ಅಂತಂದ್ರ ವೈಭವ್ ಸೂರ್ಯವಂಶಿಗೆ ಫ್ಯೂಚರ್ ಸ್ಟಾರ್ ಆಗಿ ಐತ್ ನೋಡ್ರಿ ಮಾಡ್ಬೇಕಂತ ಹೇಳಿ ಆಸೆ ಐತಿ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಅವ್ರಿಗೆ ಇಷ್ಟು ಜಲ್ದಿನೇ ಐತ್ ನೋಡ್ರಿ ಆ ಒಂದು ಪ್ಲೇಯರ್ನ ಐತ್ ನೋಡ್ರಿ ಕಳ್ಕೊಳಕ ಇಷ್ಟಪಡಕತ್ತಿಲ್ಲ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಇನ್ನ ತನ್ನ ಟೈಮ್ ಕೊಡತ್ತಾರ. ಟೈಮ್ ಬರ್ತೈತಿ, ಆ ಒಂದು ಟೈಮ್ ಬರೋಣ ಐತ್ ನೋಡ್ರಿ ವೈಭವ್ ಸೂರ್ಯವಂಶಿ ಆ ಒಂದು ಆಟನ ಐತ್ ನೋಡ್ರಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ ಹೋಗ್ತಾರ ಅಂತ ಹೇಳಿ ಟೀಮ್ ಮ್ಯಾನೇಜ್ಮೆಂಟ್ಗೂ ಐತ್ ನೋಡ್ರಿ ಗೊತ್ತೈತಿ. ಸೊ ಅದ್ರ ಸಂಬಂಧ ವೈಭವ್ ಸೂರ್ಯವಂಶಿಗೆ ಐತ್ ನೋಡ್ರಿ ಇನ್ನ ತನ ಬೆಂಚ್ ಮ್ಯಾಗ ಕೊಡ್ಸಕತ್ತಾರ. ಇದೇ ಒಂದು ಸಿಚುವೇಶನ್ ಐತ್ ನೋಡ್ರಿ ಹಿಂದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭಮನ್ ಗಿಲ್ ಮತ್ ಬಹಳಷ್ಟು ಪ್ಲೇಯರ್ಸ್ಗಳು ಐತ್ ನೋಡ್ರಿ ಅನುಭವಿಸ್ಯಾರ. ಆದ್ರ ಮುಂದೆ ಐತ್ ನೋಡ್ರಿ ಅವರ ಫ್ಯೂಚರ್ ಸ್ಟಾರ್ ಆಗಿ ಈ ಹೆಂಗ್ ಹೊರಗೆ ಬಂದಾರಲ್ಲ ಅದೇ ರೀತಿ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಬೆಂಚ್ ಮ್ಯಾಗ ಕುಂಡ್ರಸಾತಾರ ವೈಭವ್ ಸೂರ್ಯವಂಶಿಗೆ ತನಕ. ಸೊ ಇವಾಗ ನೋಡ್ರಿ ವೈಭವ್ ಸೂರ್ಯವಂಶಿ ಕಂಟಿನ್ಯೂ 3 ಮ್ಯಾಚ್ ದಿಂದ ಐತ್ ನೋಡ್ರಿ ಹೊರಗೆ ಕುಂತಾರ. ಈಗ ನೆಕ್ಸ್ಟ್ ಇಂಗ್ಲೆಂಡ್ ಕೂಡ T20 ಐತ್ ನೋಡ್ರಿ ಸೆಕೆಂಡ್ ಮ್ಯಾಚ್ ವೈಭವ್ ಸೂರ್ಯವಂಶಿಗೆ ಆಡಕ ಚಾನ್ಸ್ ಕೊಡ್ಬೇಕು, ಇನ್ನೊಂದ್ ಸ್ವಲ್ಪ ದಿನ ಬೆಂಚ್ ಮ್ಯಾಗ ಕುಂಡ್ರಸ್ಬೇಕು ಅಂತ ಹೇಳಿ ನೀವು ಕಮೆಂಟ್ ಒಳಗೆ ಇದಕ್ಕೆ ಎಸ್ ಆರ್ ನೋ ಅಂತ ಹೇಳಿ ಆನ್ಸರ್ ಮಾಡ್ರಿ.